अब मैं किसको खोला जरा को जा ಪ್ರಸಾದ ಕೊಟ್ಬಿಡು ಕೊಡ್ರಿ ಪ್ಲೇಟ್ ಒಂದಿಬ್ಬರೇನೇ ಇದ್ದಾರೆ, ಒಬ್ರು ಕಾರಲ್ಲಿದ್ದಾರೆ, ಬರೋಕ್ಕಾಗಲ್ಲ. ದುಡಿತೀರಿ, ಸಂಪಾದನೆ ಮಾಡ್ತೀರಿ, ಅದೇ ನನ್ನ ಯಾವ ಕ್ಷಣಿಕ ಮನುಷ್ಯರಂತೂ ಗುಳ್ಳಿದ್ದಂಗೆ. ಇಲ್ಲಿ ಒಬ್ರಿಗೆ ಎಲ್ಲ ಬೀಳ್ತಾರೆ. ಇಲ್ಲಿ ಅಲ್ಲಿ ಯಾವುದೇ ವಾಹನದ ಚಾಲಕರು ಅಂದ್ರೆ ಡ್ರೈವರ್ಗಳು ಯಾರಿದ್ದಾರೆ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ. ಅಲ್ಲಿ ನಮ್ಮ ಆಟೋ ಡ್ರೈವರ್ ಸಮೇತ ನಮ್ಮ ಆಟೋ ಹುಡುಗರು ಯಾರಿದ್ದಾರೆ ಪ್ರಸಾದಕ್ಕೆ ಬನ್ನಿ. ಮತ್ತಿಲ್ಲಿ ಚಾಲಕರು ಯಾರೇ ಇರಲಿ ದಯವಿಟ್ಟು ಬನ್ನಿ, ಪ್ರಸಾದಕ್ಕೆ ಬನ್ನಿ. ನಿಮ್ಮ ಡ್ರೈವರ್ಗಳು ಯಾರು ಮಲಗಿದ್ರೆ ದಯವಿಟ್ಟು ಪ್ರಸಾದಕ್ಕೆ ಬನ್ನಿ. ಅನ್ನ ಪ್ರಸಾದ ಖಾಲಿ ಬೀಳದಂತೆ, ಅದೇ ಕೈಯಲ್ಲಿ ಅನ್ನ ಪ್ರಸಾದ ತಿನ್ಬೇಡಿ, ಆಮೇಲೆ ಬೀಳದಂತೆ. ಖಾಲಿ ಆಮೇಲೆ ಬೀಳದಂತೆ, ಖಾಲಿ ಬಿದ್ದು ಮತ್ತೆ ಸರಿ ತಿಂಗಿವ ಅಮ್ಮ ಇಲ್ಲಿ ಕಾಲಿಗೆ ಬಿದ್ದು ಮತ್ತೆ ಅದಕ್ಕೆ ಊಟ ತಿನ್ನೋದು ಬೇಡ ಆಯ್ತಾ. ಫಸ್ಟ್ ಪ್ರಸಾದ ತಿನ್ನಿ, ಆಮೇಲೆ ಖಾಲಿ ಬೀಳೋದು. ಯಾಕೆಂದ್ರೆ ನೀವು ಕೂಡ ಅನ್ನ ನಾವು ತಿಂತಾರ, ಅನ್ನ ಕೊಟ್ಟು ಖಾಲಿ ಬೇಕಾದ ದೊಡ್ಡಕ್ಕೆ ಬೇಡಕ್ಕೆ ಬೇಡ ಆಯ್ತಾ. ಇವತ್ತೊಂದಿನ ಇವತ್ತು ಸ್ವಾಮಿಯಾರು ನೋಡ್ಬೇಕು, ಗುರುಗಳು ನೋಡ್ಬೇಕು ಅನ್ನೋದು ಒಂದೇ ಸಿಗಲ್ಲ, ಸ್ವಾಮಿಯಾರು ಸಿಗಲ್ಲ. ಬಸ್ ರಜಾ ಹಾಕಿದ್ರೆ ಆಗ್ತೇವೆ ಬರಲ್ಲ ಡೌಟು. ಯಾರು ನೋಡ್ಬೇಕು ಅಂತ ಇದ್ರೆ ಅಲ್ಲಿ ಹೋಟೆಲ್ ನೋಡ್ಕೊಂಡು ಹೋಗ್ಬೋದು ಅವ್ರನ್ನ. ಇವತ್ತಿಲ್ಲ, ಅವರೆಲ್ಲ ಹೋಗಿದ್ದಾರೆ. ಏನ್ ನೋಡ್ಬೇಕು ಅಂತ ಸ್ವಲ್ಪ ಕಾಯಬೇಕಾಗತ್ತೆ. ಯಾರ ಗುರುಗಳು ನೋಡ್ಬೇಕು ಅಂತಕ್ಕಂಥದ್ದಿದ್ರೆ ಕೈ ಹತ್ತಿರ ಒಂದು 20 ಜನ ಕರೆಸ್ತೀವಿ, ಒಬ್ಬೊಬ್ಬರಿಗೆ ಕರ್ಸಲ್ಲ. ಯಾರು ನೋಡ್ಬೇಕು ಅಂತಕ್ಕಂಥದ್ದಿದ್ರೆ ನೋಡ್ಬೇಕಪ್ಪ ಬಡ್ಡಿ. ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಯಾರು ಗುರುಗಳು, ಸ್ವಾಮಿಯರು, ಪವಾಡ ಪುರುಷರು, ಅವರು ಇವರು ಶಾಸ್ತ್ರ ಹೇಳ್ತೀವಿ, ಪವಾಡ ಹಾಕ್ತೀವಿ ಏನು ಇಲ್ಲ. ಅಲ್ಲದ ನಿಮ್ಮ ನಂಬಿಕೆನೇ ಇಲ್ಲಿ ಪವಾಡ. ನಿಮ್ಮ ನಂಬಿಕೆನೇ ಮೊದಲು ಪವಾಡ. ಎರಡನೇದೇನಂದ್ರೆ ಏನ್ ಪವಾಡ ಹೇಳ. ಎರಡನೇದೇನಂದ್ರೆ ನಿಮ್ಮ ನಿಮ್ಮ ನಂಬಿಕೆನೇ ಒಂದು ಪವಾಡ. ಎರಡನೇದು ತೀರ್ಥ. ಮೂರನೇದು ನಿಮ್ಮನೆ ಗಡಿಯಾರ, ಟಿವಿ ಇಟ್ಬಿಡ್ತೀರಿ, ಫೋಟೋ ಇಟ್ಬಿಡ್ತಾರೆ. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ, ಹಂಗ್ ಮಾಡಿಲ್ಲ, ಹಿಂಗ್ ಮಾಡಿಲ್ಲ ಅನ್ನೋ ಭ್ರಮೆ ಬಿಟ್ಟು ತಾಯಿನ ನಮಸ್ಕಾರ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು. ಮತ್ತೆ ಹುಡುಗನ ಮಂಕಬಾರ್ದು, ಕೆಲ್ಸಕ್ಕೆ ಹೋಗ್ಬೇಕು. ಅದು ಆಮೇಲೆ ಯಾವುದೇ ವಾಹನ ನಿಮ್ಮ ಗಾಡಿಗಳಿದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತಂದ್ರೆ ಬೇಕಿಲ್ಲ, ಅಲ್ಲಿ ಬ್ಯೂಟಿ ಬನ್ನಿ ಏನೊಂದು ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಅಲ್ಲಿ ತಾಳೆ ಕ್ಯಾಶ್ಗೆಲ್ಲ ಬಿಚ್ಚಿಡೋದು, ನಿಂಬೆ ಇಕ್ಕೋದು ಮಾಡಬಾರ್ದು. ಫೋಟೋನೋ ಸ್ಟಿಕ್ಕರ್ ಇಟ್ಕೊಳ್ಳಿ ನಿಮ್ ಜೀವನಕ್ಕೆ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೆಲಸ ಮಾಡ್ತಾ ಇರಿ. ದೇವ್ರು ಬಂದು ಕೆಲಸ ಮಾಡಲ್ಲ, ಅರ್ಥಾಗತ್ರ. ಇನ್ನ ಹಿಂಗ ಮಾಟ ಆಗಿದೆ, ಮಂತ್ರ ಆಗಿದೆ, ಆಯಸರಿಲ್ಲ, ಪಾಯಸರಿಲ್ಲ, ತೊಂದರೆ ಮಾಡಿದೆ ಯಾರ ಅಂತಕ್ಕಂಥದ್ದಿದ್ರೆ, ಒಂದ್ ವೇಳೆ ಯಾರ ನಿಮಗೆ ಕಿವಿಗೆ ಹೂವು ಇಕ್ಕಿದ್ರೆ, ನೀವು ಇಟ್ಕೊಂಡಿದ್ರೆ ಅಲ್ಲ ತಂಗಿ, ಆತರ ಏನೋ ನಿಮ್ಗೆ ಅನುಮಾನ ಇದ್ರೆ, ಇಲ್ಲ ನಿಮ್ಮ ಮನೆಗೆ ಉದ್ಯೋಗಕ್ಕೆ ಅಷ್ಟಿದ್ರೆ ಇಲ್ಲಿ ದನಿ ಕಟ್ಟಿ ಆಯ್ತಾ. ಬೆಳೆದಾಗ ಒಂದು ಫೋಟೋ ಇಡಿ, ಬೆಳಿಗ್ಗೆ ಮುಟ್ಟಿ ಕೆಲ್ಸಕ್ಕೆ ಹೋಗಿ ತಾಯಿ ಬೇಡ್ಕೊಳ್ಳಿ. ಮಕ್ಕಳು ಹೋಗ್ತೀರ ಬರ್ಸಿ ದುರ್ಗಾಸ್ಥಳ ಅಂತ ಬೆಳಿಗ್ಗೆ ಎದ್ದೇಳಿ, ನಿಮ್ಮ ಅಪ್ಪ ಅಮ್ಮಗಳು ನೋಡಿ, ನಿಮ್ಮ ಹಿರಿಕರು ನೋಡಿ, ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬನ್ನಿ ಬರ್ಸಿ ಬುಕ್ಕಲ್ಲಿ ದುರ್ಗಾಸ್ಥಳ ಅಂತ. ಅಕ್ಕಪಕ್ಕ ಬನ್ನಿ ತೀರ್ಥ ಕೊಡಿ, ಪವಾಡ ತೀರ್ಥ. ಎರಡನೇದು ನಿಮ್ಮ ನಂಬಿಕೆ, ಸರಿ ಒಂದೇದು ನಂಬಿಕೆ, ಎರಡನೇದು ಫೋಟೋ. ಅಲ್ಲಿ ಗಡಗಟ್ಟೆ ಇರ್ಬೇಕು, ಜಾತಿ ಗೀತಿ ತಿನ್ಬೇಡಿ, ಸ್ನಾನ ಮಾಡಿಲ್ಲ, ಮೈ ತಗೊಂಡಿಲ್ಲ ಅನ್ಬೇಡಿ, ಮನಸ್ಸಿ ಸ್ನಾನ ಮಾಡಿ. ಮೂರನೇದು ಅಂತರ. ನಾಲ್ಕನೇದು ನಿಮ್ ಗಾಡಿಗಳು ಸ್ಟಿಕ್ಕರ್ ಹೊರಗಡೆ ಕಾಣಂಗೆ ಪೋಸ್ಟರ್ ಫ್ರೆಂಡ್ಸ್ ಕಡೆ ಬೈಕಿ ಸಿಂಗಲ್ ಸಿಗುತ್ತೆ, ಗಾಡಿಗಳಿಗಾರೆ 2 ಕಡೆ ಕೊಡ್ತಾ ಕೇಳಿಸ್ಕೊಳ್ಳಿ. ಹೊರಗೆ ನಿಮಗೆ ಸೇಫ್ಟಿ, ಹೊರ ದೃಷ್ಟಿ ಸೇಫ್ಟಿ. 5ನೇದು ತೇರ್ಕಾಯಿ. 4ನೇದು ತೇರ್ಕಾಯಿ ಹುಷಾರಾಗಿ ಕಟ್ಕೊಳ್ಳಿ. ತೇರ್ಕಾಯಿ 1 ವರ್ಷ ಟೈಮ್ ಇರುತ್ತೆ.
ಅಂತ ಹೊಡೆದೋತಕ್ಕ ಫೋಟೋ ಹೊಡೆದೋತಕ್ಕ ನಿಮ್ ನಂಬಿಕೆ ನಂಬತಕ್ಕ. ಸಾಧ್ಯವಾದ್ರೆ ಶೇರ್ ಮಾಡಿ ದುರ್ಗಾಸನ ಪೇಜ್ನ. ಯಾರು ಬರ್ಲಿಕ್ಕೆ ಗೊತ್ತಿಲ್ಲ, ಬರಕ್ ಗೊತ್ತಾಗಲ್ಲ, ಬರಕ್ ದುಡ್ಡೇ ಇಲ್ಲ ಅಂತಕ್ಕಂಥ ಬಡಬಗ್ರು ಅಲ್ಲೇ ಕೇಳ್ಕೊಳ್ಳಿ. 9 ಸರಿ ಬರ್ಬೇಕಾ, 3 ಸರಿ ಬರ್ಬೇಕಾ, 10 ಸರಿ ಕಡೆಗೆ ಬರ್ಬೇಕಾ, ಇಲ್ಲ ಮರಿ ಕಡಿಬೇಕಾ, ಕುರಿ ಕಡಿಬೇಕಾ, ಬಂಗಾರ ಹಾಕ್ಬೇಕಾ, ಕಡಗ ಹಾಕ್ಬೇಕಾ, ಅವೆಲ್ಲ ಭ್ರಮೆ ಇಲ್ಲ. ಸರ್ ಸಕಲೇಶ್ವರ ಇದೆಯಾ ಸರ್? ಏನಿಲ್ಲ. ನಿಮ್ ಮನ್ಸಲ್ಲಿ ನಂಬಿಕೆ ಬರ್ಬೇಡಿ ಇಂದಿಲ್ಲ. ನಂಬಿಕೆ ಇದ್ರೆ ಬನ್ನಿ, ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ, ತಾಯಿಗೆ ಹೇಳ್ಕೊಳ್ಳಿ ನಿಮ್ ಕಟ್ಕೊಳ್ಳ. ಬಂದು ಬಿಲ್ಡಪ್ ಕೊಟ್ಬಿಟ್ಟು ದೂರಿಂದ ಬಂದೀನಿ, ಇದೇ ಫಸ್ಟ್ ಬಂದೀನಿ, ಹುಷಾರಾಗುತ್ತೆ, ಎಷ್ಟನಿ ಮಕ್ಕಳಾಗ್ತಾ, ಎಷ್ಟನಿ ಕಟ್ಟಾಗುತ್ತೆ. ಮಗ ಮನೆ ಮಲಗಿನ ಮದುವೆ ಮಾಡಿಸಿ ಅಪ್ಪ ಹೊಡಿತಾರೆ, ಅಮ್ಮ ಹೊಡಿತಾರೆ ಅಂದ್ಬಿಟ್ಟು ಬೇಜಾರಾಗ್ತದೆ. ದಿನಕ್ಕೆ ಜಾಸ್ತಿ ಕೇಳೋದೇನು ಸಂಗತಿಗಳು ಅಂತ ಯಾರು ಕೇಳಿ. ಮಗ ಓದಾನೆ, ಮನೆಗಿದ್ದಾನೆ, ಹೇಳಿ ಮಾತು ಕೇಳಲ್ಲ, ಹೊಡಿತಾನೆ ಅಂತೀರಿ. ಎಷ್ಟು ಚೆನ್ನಾಗಿ ಹೇಳ್ಕೊಂತೀರ ನಿಮ್ಮ ಮಕ್ಕಳ ಬಗ್ಗೆ ನೀವು ಅಂದ್ರೆ ಕೇಳಕ್ ಬಹಳ ಬೇಜಾರಾಗ್ತದೆ ಅಲ್ವಾ? ನಮ್ಮ ಮನೆಗಳಿವೆ, ನಾವು ಕರೆಂಟೇ ಕಂಡರಲ್ಲ, ಸೀಟೇನು ಕಂಡರಲ್ಲ, ನಾವು ಓದ್ ನಿಮ್ಮಂಗೆ ಹೇಳೋದಿಲ್ಲಪ್ಪ. ಯಾರನ್ನ ಕೇಳೋಣ ಬರ್ತಂದ್ರೆ 20% ಜನ ಮಗ ಹೊಡಿತಾನೆ, ಈಸಿಯಾಗಿ ಹೇಳ್ತಾರೆ. ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದ್ರೆ ಒಂದು ತಾಯಿ ಇದೆ, ಬಹಳ ಬೇಜಾರಾಗ್ತದೆ. 2 ಹೆಣ್ಮಕ್ಳು ಎಡ್ಡಿ ಬದ್ದಾರಂತೆ, ಮೊನ್ನೆ ಅವ್ನು ಚಾಕ ಹಾಕೇನ್ರಿ. ಎಷ್ಟು ಜನ ನಿಮ್ ಸಂಸ್ಕಾರ ನೀವ್ ಹೆಂಗ್ ಮಕ್ಕಳು ಬೆಳೆಸಿರ ಅಂತ ತೋರಿಸ್ತೀವಿ. ಬಂದ್ ಸುಮ್ಮನೆ ಮಗ ಹೊಡಿತಾನೆ ಅನ್ಬೇಡಿ, ನಿಮ್ ಮಕ್ಕಳು ಚೆನ್ನಾಗಿ ಬೆಳೆಸಿ. ನಾವು ಎಲ್ಲ ಕೆಲಸ ಮಾಡ್ತೀವಿ, ಬ್ರಾಂಡಿ ಸಭೆ ಕೆಲಸ ಮಾಡಿ, ನಮ್ಮಪ್ಪ ಕುಡಿಯೋ ಕಲ್ಸಿಲ್ಲ. ನಾವು 3 ಡಿಗ್ರಿ ವರ್ಷ ನಮ್ಮ ಅಪ್ಪ ಅಮ್ಮ ನಮ್ಮನ್ನ 1 ಡಿಗ್ರಿ ತಾಯಿ ತಂದೆ ಹೆಂಗ್ ಸಾಕ್ಬೇಕು ಅಂತ, 2ನೇ ಡಿಗ್ರಿ ಅಣ್ಣ ತಮ್ಮ ಒಗ್ಗಟ್ಟಾಗಿದ್ರೆ ಹೆಂಗಿರ್ತೀವಿ ಅಂದ್ರೆ ನಾವು ಸಾಕ್ಷಿ ತೋರಿಸಿದ್ ನಿಮ್ಗೆ. 2ನೇ ಡಿಗ್ರಿ ಹೆಂಗ್ ಗೊತ್ತಾ? 1 ಡಿಗ್ರಿ ತಾಯಿ ತಂದೆ ಸಾಕ್ಬೇಕು, ಅಣ್ಣ ತಮ್ಮ ಒಗ್ಗಟ್ಟಾಗಿರ್ಬೇಕು ಅಂತ. 2ನೇ ಡಿಗ್ರಿ ಕಂಡರ ಮನೆ ಬದ್ ನೋಡ್ಬಾರ್ದು, ಕಂಡರಿಸಿ ಮಾತಾಡಬಾರ್ದು ಅಂತ. 3ನೇ ಡಿಗ್ರಿ ಬಹಳ ಮಹತ್ವದ್ದು, ಹಾಸಿಗೆ ದಷ್ಟು ಕಾಲು ಹಾಕ್ಬೇಕು, ಸಾಧ್ಯವಾದ ನಾಲ್ಕು ಸಹಾಯ ಮಾಡಬೇಕು. 3 ಡಿಗ್ರಿ ನಿಮ್ ಜೀವನ ಅಳವಡಿಸ್ಕೊಳ್ಳಿ. ಯಾರ ಬಗ್ಗೆ ಮಾತಾಡಂಗಿಲ್ಲ, ಯಾರ ನಿಮ್ ಬಗ್ಗೆ ಮಾತಾಡಲ್ಲ, ಹಂಗಿರ್ಬೋದು. ನಮ್ಮಂಗೆ ಸಾಮೇರು ಅಂತ ಕೈ ಮುಗಿತಿರ್ಲ, ಸಾಮೇರು ಇಲ್ಲ. ಈಗ ನನ್ನ ಮಗಳು ಸಾಮೇರು ನೋಡ್ಬೇಕಂತ ಎಲ್ಲ ಸಾಮೇರು ನಿಮ್ಮ ಆತ್ಮಪುರಕ್ಕೆ ನಮಸ್ಕಾರ ಮಾಡಿದ್ರೆ ಒಳಗಡೆ ಇಬ್ರು ಕೂತಲ್ಲ, ಅವರೇ ಸಾಮೇರು, ಅವರೇ ಪವಾಡ ಪಡಿಸರು, ಗಂಗಮ್ಮ ದುರ್ಗಮ್ಮ. ನಾವು ಪುಣ್ಯವಂತಿದ್ದ ನಮ್ಮ ತಾಯಿ ತಂದಿದ್ದಾರೆ, ಅವ್ರ ಪಾದ ಮುಟ್ಟು ನಮಸ್ಕಾರ ಮಾಡಿ ತಾನ ತಿಂತೀವಿ. ನಿತ್ಯ ತಾಯಿಯರಿಬ್ರು ಬಾಲ ತೊಳೆದು 2 ವರ್ಷ ನೀರು ಕುಡಿತೀವಿ. ಆಯೋಗಿದ್ವಿ, ಕಾಯಿಲ್ಲ ಕಸರಿಲ್ಲ, ಸಾಲು ಇಲ್ಲ ಸೋಲು ಇಲ್ಲ. 18 ಸರಿ ಇದ್ದೇವೆ ಮನೇಲಿ, ಸೀಟ್ ಮನೇಲಿ. ಈಗ ಇಲ್ಲಿದ್ದೇವೆ, ಅಲ್ಲಿದ್ದೀವಿ. ಅದೇ ಕಾರ್ಗಳು ನಮ್ಮ ಅವೈರತ್ಗಳು, ನಾವೇ ಡ್ರೈವರು. ಸಾಮೇರು ಬಂದ್ರ ಅಂತೆಲ್ಲ ನೋಡ್ತೀವಿ. ಯಾರೋ ನಮ್ಮ ಕಡೆ ಅಜ್ಜಿ ಕೈ ಮುಗಿತಾ ಇತ್ತು, ನನ್ನ ಕಡೆ ತಿರುಗಿ ನಾನೇ ಕಾರ ಬಂದಿದ್ದೀಗ, ನಾನೇ ಡ್ರೈವರು, ಮತ್ತೆ ಗಂಡ ಕಲಿಲ್ಲ ಅಲ್ವಾ? ಇರೋಷ್ಟಿನ ತಾಯಿ ಸೇವೆ ಮಾಡೋಣ ಅಲ್ವಾ? ಹೊಟ್ಟು ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ನಿಧಾನಕ್ಕೆ ಮನೆಗೋಗಿ ಒಳ್ಳೆ ಜೀವನ ಮಾಡಿ, ಸಾಯತಕ ಆರೋಗ್ಯವಿರಿ. ಸಾವು ಸಹಜ, ಸಾಯತಕ ಆರೋಗ್ಯವಿರಿ. ಗಂಡರ ಬಗ್ಗೆ ಮಾತಾಡ್ಬೇಡಿ, ಗಂಡರಿಸಿ ತಲೆ ಹಾಕ್ಬೇಡಿ, ಆಗ ನೆಮ್ಮದಿಗಿರ್ತೀರ ಅಲ್ವಾ? ದೊಡ್ಡ ಮನೆ ಕಟ್ಟಿ ಶ್ರೀಮಂತ ಅಲ್ಲ, ದೊಡ್ಡ ಕಾತಾಳ ಶ್ರೀಮಂತ ಅಲ್ಲ. ಕಾರ ಓಡಿಸಿ ಮಾಡ್ಬೇಕು, ಅವ್ನು ಶ್ರೀಮಂತ. ದೊಡ್ಡ ಮನೆ ಒಳಗೆ ಅಪ್ಪ ಅಮ್ಮ ಸಾಕ್ಬೇಕು, ಅವ್ನು ಶ್ರೀಮಂತ. ನಮ್ಮ ಪ್ರಕಾರ ನಮ್ಮ ಮನೆ ದೊಡ್ಡದು, 8 ರೂಮ್ ಇದಾವೆ, ಸೀಟ್ ಮನೆ, ಕರೆಂಟ್ ಇಲ್ಲ, ಬ್ಯಾನ್ ಆಗ್ತಿ. ಇಲ್ಲಿ ತಣ್ಣಗೈತಿ, ನಮ್ಮಮ್ಮ ಅಡಿಗೆ ಬೇಕಿದೆ ಅಂತ ನಮ್ಮ ಮನೆ ಒಳಗೆ ಬಂದಾರ ಪುಣ್ಯ ಜೀವ ಹೇಳಿ ಇವ್ರು ಅಗರಿಕರೊಳಗೆ. ಮನೆ ಮುಂದೆಲ್ಲ ಬಗಡಿತ್ತು, ಅಡಿಗೆ ಮಾಡಿದಾಗ ಮಾಡಿ ಸಿಮೆಂಟ್ ಇತ್ತು. ನಮ್ಮನೆ ಕಲ್ಲವೇ ಜಾರಲ್ಲ, ಒಳ್ಳೆ ಆರೋಗ್ಯ ಇದೆ, ಆರಾಮಾಗಿದೆ. ನಾವು ನೆಮ್ಮದಿಗಿದೆ ನೋಡಿ, ಯಾವ ಕಾಯಿಲೆಗಳು ಕಸದಿಲ್ಲ. ನೀವಿದ್ದೀರಿ ನಿಜವಾದ ಶ್ರೀಮಂತ ಯಾರು ಗೊತ್ತಾ? ಯಾರಿಗಾರ ಗೊತ್ತಾ ಶ್ರೀಮಂತ ಯಾರು ಅಂತ? ಇಲ್ಲ. 20-30 ಲಕ್ಷ ಕಾರ್ತಾನ ಸಾಲ ಮಾಡೋವಂತ ಶ್ರೀಮಂತ. ದೊಡ್ಡ ಮನೆ ಕಟ್ಟಿ ಮೂಲೆ ಮಕ್ಕಳ ಶ್ರೀಮಂತ ಅದ. ನಿಜವಾದ ಶ್ರೀಮಂತ ಪ್ರಕಾರ ಆರೋಗ್ಯ ಏನೋ, ನಿಜವಾದ ಬುದ್ಧಿವಂತ, ನಿಜವಾದ ಹೃದಯವಂತ ಯಾರು ಗೊತ್ತಾ? ಕಂಡರ ಬಗ್ಗೆ ಮಾತಾಡೋರು. 2 ತಿಳ್ಕೊಳ್ಳಿ ಜೀವನದಲ್ಲಿ, ಆಗ ಮುಂದುವರಿತೀನಿ ಅಲ್ವಾ? ಇನ್ನ ಮದ್ದೂದ್ಕೆರೆ ನೀರು, ಅಲ್ಲಿ ನೀರಿದೆ ಅಂತ ಆಡ್ಕೆಬೇಡಿ, ಅಡ್ಡ ಹೋಗ್ಬೇಡಿ, ದಯವಿಟ್ಟು ಮ್ಯಾಕ್ ಹೋಗಿ. ಮಾಯದಂತ ಮಳೆ ಬಂತ ಮಾತಾಡಿ ಸಿನಿಮಾದಲ್ಲಿ ಕಥೆಗಳಲ್ಲಿ ಕೇಳಿದ್ದೀರಿ, ಅದೇ ಹಾಡು. ಇವತ್ತು ನೀರು, ನಾಳೆ ನೀರಿರಲ್ಲ, ನಾಳೆ ನೀರು, ನಾಳೆ ನೀರಿರುತ್ತೆ. ಯಾಕೆ ನೀರಿರುತ್ತೆ ಅಂತ ಕೆರೆ, ಅದಕ್ಕೆ ಗಾಳಿ ತುಂಬುತ್ತೆ. ನೀವು ಗೊತ್ತೇ ಇದೇ ಮಾಡಿ ತುಂಬುತ್ತೆ. ಹಿಂಕೆರೆ ಹಳ್ಳ ಕರ್ನಾಟಕದ 2ನೇ ದೊಡ್ಡ ಕೆರೆ. ಆ ಕಡೆ 7 ಬಿಡಿಸ್ಬೇಕು ಅಂತ ಪುಣ್ಯದಳ್ಳ. ಅದನ್ನು ಮುಟ್ಟೋಗಿ ತನ್ನ ನೀರು ಹಾಕೊಂಡೋಗಿ ಪುಣ್ಯ ಬರುತ್ತೆ. ಸಿಹಿನ್ ಬಡಿ ಹಬ್ಬದ ಪ್ರಸಾದ ಕೊಡ್ತೀನಿ. ಯಾರು ಪ್ರಸಾದ ನೆಸ್ತೋಗ್ಬಾರ್ದು, ಬೇಕಿದ್ದು ತಗೊಳ್ಳಿ, ಬ್ಯಾಡವಾರ ನೆಸ್ತೋಗ್ಬಿಡಿ. ಯಾರು ಆರೋಗ್ಯವಂತರು ಅಲ್ಲಿ ಊಟ ಮಾಡಿ ಅಲ್ಲಿ ಪ್ಲೇಟ್ ಹಾಕಿ ನೀರನ್ನ ಕಮ್ಮಿ ಯೂಸ್ ಮಾಡಿ. ದಯವಿಟ್ಟು ನೀರಿಲ್ಲ, ಎಲ್ಲ ಪುಣ್ಯ ನೀರು ಹಾಕ್ತದೆ. ಬಾಬುಡಂಗಿರಿ, ಮುಳ್ಳಂಗಿರಿ, ದೇವರಂಪಟ್ಟೆ ಎಲ್ಲ ನೀರು ಹಾಕ್ತಿರೋದು ಅಲ್ಲಿಂದ ಬರ್ತಾ ಇದೆ. ದಯವಿಟ್ಟು ಏನ್ ಮಾಡ್ತೀರಿ, ಸಾಧ್ಯವಾದ ನೀರು ಕಮ್ಮಿ ಯೂಸ್ ಮಾಡಿ ಅಂತ. ಮಳೆ ಬರ ಅಂತ ಬೋರ್ನಿ ಬರೋಂತ ಮಳೆ ನಮ್ಗೆ ಆಗಿಲ್ಲ. ಈಗ ಯಾರು ಪುಣ್ಯ ಅಂತಿಲ್ಲ, ಯಾರು ಕೇಳಲ್ಲ. ಇದುವರೆಗೂ ನಂಜನಗೂಡ ಗಂಡ ಹೆಂಡತಿ ಬರ್ತಾರೆ, ಅಮ್ಮ ಟೀಚರ್ ಅಂತೆ, ಅಪ್ಪ ಗಂಡ ಮಿಲಿಟರಿ ಅಂತ. ಅವ್ರು ಕೇಳ್ತಾರೆ, ಪುಣ್ಯಾತ್ಮರ ನೀವು ಎಷ್ಟು ಜನ ಸೇವೆ ಮಾಡ್ತೀರಾ ಅಂತ ಒಂದು ಭಾಗ ಒಬ್ಬರೇ ಕೇಳಿದ್ದು. ಇನ್ನು ಚಿತ್ರದುರ್ಗ ಒಂದು ಗಂಡ ಹೆಂಡತಿ ಬರ್ತಾರೆ, ಅವ್ರು ಕೇಳಿದ್ದು ಒಂದೇ, ಹಣ ಮಳೆ ಬರ್ಲಿ ಅಂತ. ಇನ್ನೆಲ್ಲ ಕೇಳೋದು ಒಂದೇ, ಗಂಡೊಡಗೇನೆ ಹೆಂಡೊಡಗಳೆ, ಸೊಸೊಡಗಳೆ, ಮಗೊಳುತ್ತೆ, ಮಗು ತರಲೆ ಮಾಡುತ್ತೆ. ಎಷ್ಟಿನ ಮಗು ಮದುವೆ ಆಗುತ್ತೆ, ಎಷ್ಟಿನ ಮಗಳಿಗೆ ಮದುವೆ ಆಗುತ್ತೆ. ಮಗ ಮನೆ ಮಲ್ಗೇನೆ ಮಗಳು ಬರಲ್ಲ. ಇಲ್ಲಿ ದೇವ್ರು ಹುಡ್ಕೊಂಡೋಗ ಜೀವ್ರನ್ನ. ಇನ್ನು ಹೆಂಡತಿ ಹುಷಾರಿಲ್ಲ, ಗಂಡ ಬಂದಲ್ಲಿ ಕಲ್ ಮೇಲೆ ಕುಣಿಸಿ, ಮಾವಿನ ತಪ್ಪು ನಮ್ದ, ರೋಡ್ ನಮ್ದಲ್ಲ. ಗಂಡ ಹೆಂಡತಿಯಲ್ಲಿ ಕುಣಿಸಿ ಬಂದು ಅಡ್ಬಿಡ್ಬೇಕು, ನನ್ನ ಮನೆ ಸಂಸಾರ ಹೆಂಗೆ ಆಯ್ದೆ, ಹೆಂಡತಿ ಹುಷಾರು ಮಾಡು ಅಂತ.
ಅವ್ನು ಬಂದು ಕೇಳ್ತಾನೆ ಎಷ್ಟು ಹುಷಾರಾಗ್ತಾನೆ ಹೆಂಡತಿಗೆ ಅಂತ. ಹೆಂಡತಿನಲ್ಲ ವೈಫು, ಅದು ವೈಫ್ ಅನ್ನೋಕೆ ಬರಲ್ಲ. ಇನ್ನು ಗಂಡು ಹುಷ ಎಂಟು ಗೊತ್ತು ಸೈಡ ಬರ್ತಾಳೆ, ಎಷ್ಟೊತ್ತಾಗುತ್ತೆ ಅಂತಾಳೆ. ಹುಷಾರಾಗಂತ ಕೇಳಲ್ಲ ಅವಳು, ಎಷ್ಟೊತ್ತಾಗುತ್ತೆ ಕೇಳ್ತಾಳೆ. ಜಾಸ್ತಿ ಬೇರೆಯಾಗೇನಂದ್ರೆ ಮೊಮ್ಮಕ್ಕಳು ಕಂಡು ಅಜ್ಜಿ ಬರ್ತಾರೆ. ಈಗ ಅಜ್ಜಿ ಬರುತ್ತೆ, ಮಗಳೆಲ್ಲ ಮಗಳು ಬಿಸಿ, ಅವಳ ಮೇಲೆ ದೇವ್ರು ನಂಬಲ್ಲ ಅಂತ. ಯಾಕೆ ನಂಬಲ್ಲ? ಮಗನ ಹುಷಾರು ಮಾಡ್ಕೋಬೇಕಾಗತ್ತೆ ಅಂತ, ದುಡ್ಡು ಖರ್ಚಾಗತ್ತೆ ಅಂತ. ಸಿಂಪಲ್, ಹುಷಾರು ಮಾಡಿದ್ದು ಅಮ್ಮಂತ ಬರ್ತಾರೆ ಅಂತಾರೆ. ಅಂತ ಗಡ್ಡೆ ನಮ್ಮ ಮಗು ಹುಷಾರು ಮಾಡಿ ಜನ ಎಲ್ಲ ಅಂತಾರೆ. ಇದೆಲ್ಲ ನಿಮ್ಮ ನಂಬಿಕೆ ಇದ್ರೆ ಮಾತ್ರ ಹುಷಾರು ಮಾಡುತ್ತೆ. ಮನುಷ್ಯನಿಗೆ ಫಸ್ಟ್ ನಂಬಿಕೆ ಇರಬೇಕು. ಇಲ್ಲ ವ್ಯರ್ಥ ಎಲ್ಲ ಕಡೆ ಬಂದು ಬೇಡಿ. ನನ್ನ ದೇವಸ್ಥಾನಕ್ಕೆ 80% ಪೇಷಂಟೇ ಬರೋದು. ಎಲ್ಲ ಒಂದು ಬಿಲ್ಡಪ್ ಕೊಡೋದು ದೇವ್ರಿಗೆ. ಹೆಂಗಾರೆ 9 ಕಲ್ಲವೇ ಕೆಳಗೆ ಮುಟ್ಟು ನಮಸ್ಕಾರ ಹುಷಾರಾಗುತ್ತೆ. ಕೆಳಗಿನ ಒಂದು ಪ್ಲೇನ್ ಕಿಸ್ಸು, ನಮ್ಮ ಹೆಣ್ಮಕ್ಳು ನಮ್ಮ ಅಮ್ಮನ ಒಂದು ಬ್ಯಾಗ್, ಒಂದು ಮೊಬೈಲ್, ದೇವ್ರಿಗೆ ಒಂದು ಕಿಸ್ಸು, ಅದು ಬೇಜಾರು ಮಾಡ್ಕೊಂಡು ದೇವ್ರು ಮ್ಯಾಗ ಹೋದ್ಮೇಲೆ ಬಾ ಬಾ ಅಂತ ಹಿಂಸೆ ಮಾಡಿ ಕರೀತಾರೆ ದೇವ್ರನ್ನ. ಬಾ ಬಾ ಅಂತಾರೆ. ಬರಲ್ಲ ಅಂತ ಇದು ಬಿಡಲ್ಲ. ನಮ್ಮ ಗಂಡ್ಮಕ್ಳು 90 ಎಣ್ಣೆ, ಒಂದು ಬೈಕಿಂಗ್ ಕೀ, ಒಂದು ಸ್ಟಾರ್. ನಮ್ಮ ಹುಡುಗರು ಕಮ್ಮಿ ಅಲ್ಲ. ಅವ್ರೊಂದು ಕಿಸ್ಸು ದೇವರಿಗೆ. ಬಾಕಿ ಕೆಲಸಕ್ಕೆ ಅಂತ ಬರೋಲ್ಲ. ಅವ್ರು ಹುಷಾರಿಲ್ಲ ಅಂತ ಕೂತಿರ್ತಾರೆ. ಯಾರ ನಾನು ಹೋಗ್ತೀನಿ ಅಲ್ಲಿ ಬೇಡ್ಕೊಂಬನ್ನಿ ಅಂದ್ರೆ ಗಂಡ ಹೆಂಡತಿ ಹೋಗಿ ಬಂದಿನಿಂತೆ ಹೋಗಿ ದೇವ್ರಿಗೆ ಆಜ್ಞೆ ಕೊಟ್ಟು ಬರೋದು ಮನೆಗೆ ಕೆಲಸಕ್ಕೆ ಬಾ ಅಂತ. ನಾವು ಕುತ್ಕೊಂಡ್ರೆ ಕೆಲಸ ಆಗಲ್ರೆ, ನಾವು ನಿತ್ಯ ಕೆಲಸ ಮಾಡ್ತೀವಿ, ನೀವು ಮಾಡಿ. ನಮ್ಮ ಅಪ್ಪ ಅಮ್ಮ ಕೆಲಸ ಮಾಡ್ತಾರೆ, ನಮ್ಮ ಅಮ್ಮ ಕೆಲಸ ಮಾಡುತ್ತೆ, ಪೇಪರ್ ಆಯ್ತೀವಿ, ಕಸ ಹೊಡಿತೀವಿ. ಯಾರು ಬೇಡ, ತಾಯಿನೇ ಬದುಕಲ್ವಂತೆ ಬದುಕಿದೀನಿ. ಊಟನೇ ಮಾಡ್ತಿಲ್ಲ. ತಂದೆ ಕಿಡ್ನಿ ಫೇಲ್ 80,000 ಕಡಿದ್ರಂತೆ. ಎಷ್ಟು 80? ನೋಡಿ ಇಲ್ಲೇ ಇವನೇ ಬೋರ್ ಪಾಯಿಂಟ್ ಮಾಡೋದು, ಇವನೇ ಸೇವೆ ಮಾಡೋದು. ನೀವೆಲ್ಲ ಕೈಯಿಂದಾರಿದ್ದಾರೆ, ಕಾಲಿಂದಾರಿದ್ದಾರೆ, ಕಣ್ಣಿದ್ದಾರೆ ಅಂತ ನಿಮ್ಮೂರ ಗುದ್ದಾಡ್ತೀರಿ ಜಾತಿ ಅಂತ. ನನಗೆ ಫೋಟೋ ಕೊಡೋಣ ಲಿಂಕ್ ಆಯ್ತು. ನಾನು ಫೇಸ್ಬುಕ್ ಮಾಡೋಣ, ಸರಿ ಫೇಸ್ಬುಕ್ ಮಾಡೋಣ ಲಿಂಕ್ ಆಯ್ತು. ಪಂಚ್ಬಿಟ್ಟು ನಮ್ಮ ಪುಣ್ಯಾತ್ಮ ಕಾಲು ಬರುತ್ತೆ. ಇಲ್ಲಿ ಬಂದು ವಿಚಾರ ಬರ್ತಾನೆ, ಕಾಲೇ ಬರುತ್ತೆ. ಫೋಟೋ ಕೊಡೋಣ ಆದೋದನ್ನು ಮಾತಾಡಿದಾನೆ ಅರೆ ಬಿಡಿ. ಯುಗನಾರಲ್ಲ ಅಂಬಾಡೀಸ್, ನಾನ್ ಗೌಡ ಇವೆಲ್ಲ ಗುದ್ದಾಡಿ ಸಾಯ್ತಿರಿ ಊರಲ್ಲಿ. ಅಲ್ಲಿ ಆಚಾರ್ಯ ಇದ್ರ ಒಳಗಡೆ ಮುಸ್ಲಿಮ್ಸ್ ಎಲ್ಲ ಅವರಿದ್ರು. ನೀವು ನಿಮ್ಮೂರ ಜಾತಿ ಧರ್ಮ ಗುದ್ದಾಡಿ ಊರಲ್ಲಿ ಒಗ್ಗಟ್ಟಾಗಿ. ನಿಮ್ಮೂರಿಗೆ ಮಳೆ ಬರ್ತಾ ಇದೆಯಾ, ನಿಮ್ಮೂರಿಗೆ ಬೆಳೆ ಬರ್ತಾ ಇದೆಯಾ, ನಿಮ್ಮೂರ ಮಕ್ಕಳು ಓದ್ತಿದಾರ, ನಿಮ್ಮ ಮಕ್ಕಳು ಬಟ್ಟೆ ಕೇಕ್ ಕಟ್ ಮಾಡೋ ದಿವಸ, ನಿಮ್ಮ ಮಕ್ಕಳು ಬಟ್ಟೆ ಕೇಕ್ ಕಟ್ ಮಾಡೋ ದಿವಸ ನಿಮ್ಮ ಊರಿಗೆ ಯಾರು ಬಡವರಿದ್ದಾರೆ ಬರಲ್ಲ. ನಿಮ್ಮ ಊರಿಗೆ ಯಾರು ತುಂಬಾ ಬಡವರಿದ್ದಾರೆ ಹುಡುಕಿ ಅವ್ರಿಗೆ 2 ಸೀಟ್ ಕೊಡಿಸಿ. ಏನು ಕೊಡ್ಸ್ಕೋಬಿಡಿ, 2 ಸೀಟ್ ಕೊಡಿಸಿ ನೆಳ ಜೀವನ ಮಾಡ್ತಾರೆ ಅಲ್ವಾ. ನಿಮ್ಮ ಅಕ್ಕ ಪಕ್ಕ ಅಂದಾಶ್ರಮ ಇರುತ್ತೆ, ಅವ್ರಿಗೆ ಬಟ್ಟೆ ಕೊಡಿಸಿ. ನಿಮ್ಮ ಊರಿಗೆ ಯಾರು ಮಕ್ಕಳು ಓದ್ತಿಲ್ಲ ವಿದ್ಯೆಗೆ, ಅವರಿಗೆ ಫೀಸ್ ಕಟ್ಟಿ, ಪುಣ್ಯ ಬರ್ತದೆ. ಇದೇ ಮಾಡ್ಬೇಕು 3 ಕೆಲಸ. ನಮ್ಮ ಜನಗಳೆಲ್ಲ ಯಾವತ್ತು ಮುಂದುವರಿತಿರೋ, ಯಾವ ಉದ್ಧಾರ ಆಗ್ತಿರೋ, ಬರೀ ಬೇಲೆ ಹಾಕೊಳ್ಳೋದು, ಕಂಡ ಬಗ್ಗೆ ಮಾತಾಡೋದು, ಕಂಡ ಬಗ್ಗೆ ಬರೇ ಕಂಡ ಸುದ್ದಿ. ಇವೇ ನಮ್ಮ ಜನಗಳು, ಬರೇ ಕಂಡ ಸುದ್ದಿ, ಬರೇ ಕಂಡ. ಉದಾಹರಣೆ ನೋಡಿ, ಈಗ ಎಷ್ಟೊಂದು ಹೆಲ್ಪ್ ಮಾಡ್ತೀವಿ. ಯಾವನ ಆಟದ ಮೊನ್ನೆ ಹೇಳೇನಂತ ಕಡೋದು, ಇಲ್ಲೇ ತಿಂತ ಇಲ್ಲೇ ಉಣ್ತಾನೆ, ಅಲ್ಲಿ ವ್ಯವಸ್ಥೆ ಇಲ್ಲ ನಮ್ಗೆ ಅಂತ ನಾವು ಬಂದು ಸ್ನಾನ ಮಾಡ್ಬೇಕು. ನಾವಿಲ್ಲಿ ನಮ್ಮ ಮಕ್ಕಳು ತಂತ ಸಾರು ಗೀತಾರಲ್ಲ, ಅವ್ರು ನಾವು ವ್ಯವಸ್ಥೆ ಮಾಡ್ಬಿಡ್ಬೇಕು. ಇಲ್ಲಿ ಪುಸ್ತಕ ಬಡಿಗೆ ಮಾಡ್ಕೊಳ್ಳೋ ಅಲ್ಲೇ ವ್ಯವಸ್ಥೆ ಬೇರೆ ಮಾಡ್ತಾರೆ. ಹಂಗೆ ಜನ ಮಾತಾಡದೇ ಇರ್ತಾರೆ. ನೀವು ಅಷ್ಟೇ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಅಕ್ಕಪಕ್ಕ ಹಂಗಂತಾರೆ, ಊರಲ್ಲಿ ಹೆಂಗಂತಾರೆ ಅನ್ಬೇಡಿ. ನಿಮ್ ಬಗ್ಗೆ ತುಂಬಾ ಯೋಚನೆ ಮಾಡಿ, ನಿಮ್ ಮನೆಗಳ ಬಗ್ಗೆ ಯೋಚನೆ ಮಾಡಿ. ಅರ್ಥ ಆಗತ್ತಾ? ನಿಧಾನಕ್ಕೆ ಮನೆಗೆ ಹೋಗಿ. ಆರೋಗ್ಯ ಇದ್ರೆ ಮನುಷ್ಯ ಏನ್ ಬೇಕೋ ಸಂಪಾದನೆ ಮಾಡ್ಬೋದು. ಕರೆಕ್ಟ್ ಅಂತಮ್ಮ? ಬಂಗಾರ ಬೆಳೆ ನಾನು ಹಾಕಿಬಹುದು, ಮನ್ಸು ಮಾಡಿದೆ. ನನ್ಗೆ ಯಾಕಾದ್ ಇಂಟ್ರೆಸ್ಟ್ ಇಲ್ಲ. ಹಂಗೆ ನಾನು ಕೇಳೋ ದೇವ್ರು ಒಂದೇ, ಮಲಗಿದ ಸಾವು ಕೊಡು ಅಂತ, ರೋಡಾಗಲ್ಲ ಕಾಯಿಲೆ ಬರಬಾರ್ದು ಅಂತ. ನಾವ್ ಯಾಕೆ ದೇವ್ರು ಕೂತೀವಿ ಅಂದ್ರೆ, ಒಂದು 18 ಜನ ನಾವು ಒಂಟಮ್ಗಳು ಅತ್ತಂಗಾರ ಸೇರ್ಕೊಂಡು ಒಬ್ರಿ ತಾಯಿ ನಮ್ಮವ್ವ ಈ ಮಾತನಂಬ ಕಾಯಿಲೆ, ಇನ್ನು ಇದ್ದಿಸಂಗ್ ಕಾಯಿಲೆ ಏನ್ ಗೊತ್ತಾ ನೆಗಡಿಸಿದ ಇರ್ಬೋದು. ಆದ್ರೆ ಆರೋಗ್ಯದಿಂದ ನೀವು ಆರೋಗ್ಯದಿಂದ ನಮ್ಮ ಮಾತು ಆಯ್ತಾ. ಇನ್ನ ಯಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ದಾರೆ ಅವರು ಡಸ್ಟ್ಬಿನ್ ಹಾಕಿ ಪೇಪರ್ನ ಚೆನ್ನಾಗಿಲ್ಲ ಅಂತಕ್ಕಂಥ ದಯವಿಟ್ಟು ನೀರು ಕಮ್ಮಿ ಮಾಡಿ. ಪ್ರಸಾದ ಕೊಡ್ತೇವಂತೆ, ವೇಸ್ಟ್ ಮಾಡ್ಬಿಡಿ ದಯವಿಟ್ಟು. ಮಕ್ಕಳಿಗೆ ಪ್ಲೇಟ್ ಕೊಡಲ್ಲ, ಯಾಕಂದ್ರೆ 2 ರೂಪಾಯಿ ಪ್ಲೇಟ್ ವೇಸ್ಟ್, ಅನ್ನ ವೇಸ್ಟ್ ಆಗ್ತದೆ. ನಮ್ಮಪ್ಪ 2 ರೂಪಾಯಿ 1,000 ಕಾಯಿಸೋದೇನು, ಎಷ್ಟು ಕಷ್ಟ ಕಾಯಿಸೋದೇ ಅಲ್ವಾ. ನಾನು 18 ರೂಪಾಯಿ ಬ್ಯಾಂಡಿ ಸಾಕು ಖರ್ಚು ಮಾಡ್ತೀನಿ. ಬಡ್ಕೊಂತ ಇರ್ತೀನಿ. ಅನ್ನ ವೇಸ್ಟ್ ಮಾಡ್ಬೇಡಿ, ಕುಡಿಯೋದೇ ವೇಸ್ಟ್ ಮಾಡ್ಬೇಡಿ, ಎತ್ತದಾಯ್ತಂತೆ ಕಳ್ಕೊಬೇಡಿ ಅಂತ. ಇನ್ನು 10 ಮದುವೆ ಆಗ್ಬೋದು ಬೇಕಾರೆ. ಗಂಡು ಮದುವೆ ಆಗ್ಬೋದು, ಹೆಣ್ಣು ಮದುವೆ ಆಗ್ಬೋದು, ತಾಯ್ದು ಸಿಗಲ್ಲ. ಮಕ್ಕಳಾಗ್ತವೆ, ಅಪ್ಪ ಅಮ್ಮ ಆಗಲ್ಲ. ಏನಂತೀಪ ಅಂತ ಆಗುತ್ತಾ? ಪ್ರಸಾದ ಕೊಡ್ತೀನಿ, ಯಾರು ಬೈಕೆ ಬೇಡ. ನಿಧಾನ ಮನೆಗೆ ಹೋಗಿ ಏನ್ ಕಂದ ಬಂಗಾರ ಮುತ್ತೆ ಕೊಟ್ಟ ಮತ್ತೆ ಹಾಕಪ್ಪ ಮಕ್ಕಳು ದೇವರು ಮಾತಾಡ್ತೀನಿ ಈಗ ಮಾತಾಡ್ತೀನಿ ಬನ್ನಿ, ಲೈನಿಗೆ ಬಂದ್ಬಿಡಿ, ದಯವಿಟ್ಟು ಲೈನಿಗೆ ಬಂದ್ಬಿಡಿ. ಬನ್ನಿ, ಪ್ರಸಾದ ಕೊಡಲಿ, ಲೈನಿಗೆ ನಿಂತ್ಕೊಬಿಡಿ. ಮಕ್ಕಳು ಕಳಿಸ್ಬೇಡ್ರಿ, ಸುಡ್ತಿರುತ್ತೆ, ಚಲ್ಕಂತಾರೆ, ಕರ್ಕೊಳ್ಳಿ.
ಆಟ ಮಾಡಿದ ಬರ್ಬೇಕು ಬಂಗಾರ ತಂಗಿ ಬಾಬುಗೊಂದು ಕೊಡ್ತೀನಿ ಬಾಬಾಗೆ ಇನ್ನೂ ಕೊಡ್ತೀನಿ ಬೇಕು ಆಮೇಲೆ ಬೆಳೆದ ಈ ಖಾಲಿ ಬೆಳೆದ ತಂದ ಸಾಕಿನ ಫಸ್ಟ್ ಸ್ವಲ್ಪ ಇವ್ರಿಗೊಂದಿಲ್ಲ ತಟ್ಟೆ ಕೊಡಪ್ಪ ಮಾಡ್ತಂದ ಅಲ್ಲೋ ಅಲ್ಲಿ ಕೂತಿದ್ದಾನೆ ಯಾವ ಬಿರ್ಜಾನ ಅಂಕೋಲ ಕಾರವಾರ ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಏನು ನಿಮ್ಮ ಹೆಸರು ರಿಹಾನ ರಿಹಾನ್ ಅಕ್ಕ ಬಂದೆ ಈಗ ಅಲ್ಲಿ ಬರ್ತೀನಿ ಅಂಕೋಲಿಂದ ಮೀನ್ ತಂದ್ರ ಹಂಗೆ ಬಂದ್ರ ಹಂಗೆ ಹಾ ಮಗಳೇ ಎಲ್ಲಿ ಬರ್ತೀನಿ ಯಾರು ಏನಾಯ್ತು ಅವ್ರಿಗೆ ಯಾರು ಬಂದಿರಿ ಮೊಬೈಲ್ ತೆಗಿ ಮಗಳೇ ಕರ್ಕೊಂಬರ್ಬೇಕಲ್ಲ ಈಗ ಆಗಲ್ವಾ ನನ್ಬಾರ್ದು ಅಂತ ವಿಡಿಯೋ ನೋಡಿ ಮೊನ್ನೆ ಒಬ್ಬರು ಮುಸ್ಲಿಮ್ಸ್ ನನ್ನ ಎಲ್ಲ ಇಬ್ಬರು ಹಿಂದೂಗಳು ಇಲ್ಲಿ ನಡ್ಕೊಂಬಂದು ಅಲ್ಲಿಂದ ಎಸ್ಕೆ ಮಾಡ್ಕೊಂಡಿದ್ದಾರೆ ಬಾ ಬನ್ನಿ ಒಂದ್ಸರಿ ಪ್ರಯತ್ನ ಪಡಿ ಇಬ್ಬರು ಕಳಿಸ್ತೀನಿ ಯಾರು ಅದಾ ಅವ್ರು ಕರ್ಕೊಂಬಂದು ಇಲ್ಲಿಗೆ ಕಳಿಸ್ತೀನಿ ನಾವು ಯಾರನ್ನಕ್ಕ ಯಾವ ಊರು ಎಲ್ಲಿ ಬರ್ತಕ್ಕ ಇಲ್ಲಿ ಹತ್ರವ ಕರ್ಕೊಂಬಂದೆ ಅನಕ ಕರ್ಕೊಂಬರ ಇಲ್ಲಿಗೆ ಸ್ಥಳ ಒಂದ್ಸರಿ ತಾಯಿ ನಮ್ಮ ನಾವು ದೇವರಲ್ಲ ಅವ್ರು ದರ್ಶನ ಮಾಡ್ಸೋಣ ಕಳಿಸ್ತಿದ್ದೀವಿ ಬರ್ರಿ ಮಗಲಿ ಪಾಪ ಬೇಕೇನು ಸ್ವಲ್ಪ ಹಾಂ ಇಲ್ಲಿ ಬರವ ಖಾಲಿ ಬೇಕಾಡ್ತೀನಿ ದೊಡ್ಡವ್ರಿ ಕುಂತ್ರೆ ಬರ್ತೀನಿ ಏನು ಇವ ಅಣ್ಣ ಆಮೇಲೆ ಕರ್ತಾರೆ ಬನ್ನಿ ಒಂಚೂರು ಪ್ರಸಾದ ಕೊಡಲಿ ಆಮೇಲೆ ಕಟ್ತಾರೆ ಬನ್ನಿ ಅಯ್ಯೋ ಯಾವ್ರ ನರ್ಗೊಂದಿರ್ರಿ ಇವ ಬೇಡ್ರಿ ಬೇಡ್ರಿ ನೋಡಿ ಅವ್ವ ಅಯ್ಯೋ ನಿಮ್ಮ ವಯಸ್ಸಿನ ಬೋಡನ್ ಇರಲ್ಲ ನಮ್ದು ಅವ್ವ ನಿಮ್ಮ ವಯಸ್ಸಿನ ಬೋಡ ಇರಲ್ಲ ನಮ್ದು ರಾತ್ರಿ ಪರವಾಗಿಲ್ಲ ಅಲ್ಲಿ ಪರವಾಗಿಲ್ಲ ಮದುವೆ ಕರೆಕ್ಟ್ ಚೆನ್ನಾಗಿ ಬಂತು ಐವತ್ತಾದ್ರೆ 50 ಐವತ್ತಾದ್ರೆ ಏನೋ ಜೂನ್ ಯಾರಿಗೆ ಬಂದು ಗಿರಿಗಾಗಿದೆ ತಂಗಿಗ ತಂಗಿ ಯಾರು ತಂಗಿನ ಅವಳು ಆಯ್ ಮುದ್ದು ಚಿಕ್ಕಮಂಗ್ಳೂರು ಪ್ರೆಸೆಂಟ್ ಮಳೆ ಆಗ್ತಿದೆ ತಂಗಿ ಹಂಗಿರ್ಲ ಕಂದ ನೀನೇ ಕೋಪಿಸೋದು ನಮ್ಮ ಅಕ್ಕನ ಇದ್ದಂಗೆ ಅದ್ದಂಗೆ ನಂಗೆ ಓದ್ತಾನೆ ಕುഞ്ഞೋರಿಗೆ ಹಿಂಗೆ ಎತ್ಕೊಂಬಂದು ಮುಗುರ ಬನ್ನಿ ಎಷ್ಟಂಗೆ ಪಕ್ಕದ ಬನ್ನಿ ಯಾಕೆ ಏರ್ಪಟ್ರೆ ಮಂಡ್ಯಕ್ಕೆ ಏರ್ಪಟ್ರೆ ಹಾಂ ತುಂಬ ದೂರ 100 ಕಿಲೋಮೀಟ್ರ್ ಏರ್ಪೇಟೆ ನಮ್ಮ ಬೆಂಕ ಹೋಗ್ತಿರೋ ನಮಗೆ ಏರ್ಪೇಟೆ ಸರ್ ಚೀಲದಲ್ಲಿ ಚಟನಹಳ್ಳಿ ಬೆಟ್ಟ ರಾಯಸಮುದ್ರ ಮೆಣಸ ತರ್ಬಿಟ್ಟು ನೀನು ರಾಯಸಮುದ್ರ ಯಾರೇ ಬಂದು ನಿಮ್ಮ ಊರಿಗೆ ದುರ್ಗಾ ಸಕಡೆ ನಾವು ಅಂತೇಳಿ ಚೀಟಿ ಕೊಟ್ಟು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ದುಡ್ಡು ಹಾಕಿ ಅಥವಾ ಚೀಟಿ ಕೊಟ್ಟು ಅಥವಾ ಟೈಮ್ ಇದೆ ಅಂತೇಳಿ ನಾವು ಅವರು ಇವರು ಅಂತ ಬಂದು ನೀವು ಯಾಮಾರ್ಸಿರಿ ನಿಮ್ಮ ಮನೆಗಾಗಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಎಲ್ಲರೂ ನಿಮ್ಗೆ ಯಾಮಾರ್ಸಿರಿ ಅದು ಯಾಮಾರಿ ನಾವು ಜವಾಬ್ದಾರ ಆಗಿರಲ್ಲ ಹೇಳಿ
ಬರಂತಮ್ಮ ಒಂದ್ ಫೋಟೋ ಹೊಡ್ಕೊಳ್ಳಿ, ಬರೋ ವಿಡಿಯೋ ಕಾಲ್ ಮಾಡಿ ಹೊರಬಿಟ್ರು ಜನ ದೂರದ ಬಂದೇವಿ ಅಂತ. ಅದಲ್ಲ, ಹೊಡ್ಕೊಳ್ಳಿ ಒಂದು ಫೋಟೋ ಭಕ್ತಿಗೆ ನಾವು ಬೇಡನಲ್ಲ. ಹೋಗಿ ಇನ್ನೊಂದ್ಸರಿ ಹೋಗಿ ಬೆಳಿಗ್ಗೆ ದೇವ್ರಿಗೆ ತಮ್ಮಲ್ಲಿ ತರನಾಗುತ್ತೆ ನೋಡ್ಕೊಂಡ್ ಬನ್ನಿ. ಎಲ್ಲ ಇದೆ. 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹ ಮೂರ್ತಿಗಳು. ವಿಗ್ರಹ ಮೂರ್ತರ ಮಕ್ಕಳನ್ನ ಇರೋದು. ಮಕ್ಕಳೆಲ್ಲ ಅನ್ಕೋಬೇಡಿ 5 ವರ್ಷ 10 ವರ್ಷ ಚಿರಂಜೀವಿ ದುರ್ಗ, ದೊರೆ ದುರ್ಗ ಅಂತ. ಅರ್ಥಾಗತ್ತಾ? ಒಂದೇ ಒಂದ್ ಸೊಳ್ಳೆ ಕಡೆ ಅಲ್ಲ, ಮಕ್ಕಳು ಸೊಳ್ಳೆ ಕಡೆ ಟೈಮ್ಗಳು ಸೊಳ್ಳೆ ಕಡೆ ಅಲ್ಲ, ರಕ್ತ ನಾಯಿನೆಕ್ಕಲ್ಲ. ಇದೇ ಕೈ. ನೀವು ಗುರುಗಳು ಅಂತ ಏನ್ ನಮ್ಗೆ ಕರಿತೀವಿ, ನಾನು ಯಾವತ್ತೂ ಗುರುಗಳಾಗಿಲ್ಲ. ನಾನ್ ನಿಮ್ಮ ಮನೆ ಮಗ. ನನ್ ನಿಮ್ ಪ್ರೀತಿ ಸಾಕು, ನೀವು ಕೂಡ ಅನ್ನ ಸಾಕು, ನೀವು ಕೂಡ ಅಕ್ಕಿ ಸಾಕು ಅಲ್ವಾ? ನೀವು ಕಾಣಿಕೆಯಲ್ಲಿ ದುಡ್ಡು ಹಾಕೋ ತೀರ್ಸಕ್ಕಾಗಲ್ಲ ನಮ್ಮ ಕೈಲಿ. ಹೊಟ್ಟು ಮುಗಿದ್ ನೋಡಿ ಹಂಗಿದೀವಿ ನಾವು. ದಾನ ಮಾಡ್ತೀವಿ ಅನ್ಕೋಬೇಡಿ, ನೀವು ಕೂಡ ದಾನದಲ್ಲೇ ಮಾಡಿ. ಮಕ್ಕಳಿರುವ ಕೈ ಮುಕ್ಕಳಿ, ತಾಯಿ ಬಂದು ತಳ ದುಡಿತೀನಿ, ಇನ್ನಿ ತಾಯಿ ನಾಮಕರಣ ಮಾಡ್ತೀನಿ, ನಾ ತಾಯಿ ಊಟ ಹಾಕ್ತೀನಿ ಬಡವರಿಗೆ, ನಿಮ್ಮ ಮಕ್ಕಳಾಗ್ತದೆ. ಮಗುವಾದ್ನ ಬಂದು ನಾಮಕರಣ ಮಾಡೋಣ ಆಗಲ್ವಾ? ತಾಯಿ ಒಂದ್ ಕೆಲಸ ಕೊಡ್ಸಿ, ತಾಯಿ ಬಂದು ಸೇವೆ ಮಾಡಿ. ಕೆಲಸ ಕೊಡ್ಸವ ನೀ ಗೌರ್ಮೆಂಟ್ ಕೆಲಸ ಕೇಳ್ಬೇಡಿ. ಮಕ್ಕಳಾಗಿಲ್ಲ ಗಂಡು ಮಗು ಆಗಲಿ ಬಿಡಿ, ಆರೋಗ್ಯವಂತ ಮಗುವಲ್ಲಿ ಕೇಳಿದ್ರೆ ಸಾಕು. ಯಾವ್ದಾರ ಒಂದು ಮಗು. ಎಷ್ಟೋ ಮಕ್ಕಳು ಮಾತಾಡಲ್ಲ, ಎಷ್ಟೋ ಮಕ್ಕಳು ಅಳ್ತಿಲ್ಲ, ಎಷ್ಟೋ ಮಕ್ಕಳೇ ಇಲ್ಲ. ಹೆಂಗ್ ಕೇಳ್ತೀರಾ? ಮಕ್ಕಳಾಗ್ತಾವ ಅಂತ ಕೇಳ್ಬೇಡಿ, ಮಗು ಕೊಡವ ಅಂತ ಕೇಳಿ. ಕೆಲಸ ಆಗ್ತಾವ ಅನ್ಬೇಡಿ, ಕೆಲಸ ಕೊಡಿ. ಮಗ ಮನೆ ಮಲಗೇನ ಅನ್ಬೇಡಿ, ದೇವ್ರು ನಿಮ್ಮನೆ ಆಳಲ್ಲ, ನಾವು ನಿಮ್ಮನೆ ಆಳಲ್ಲ. ಅವ್ನು ಕಳಿಸಿ ಹೈವೇಕಿನಲ್ಲಿ ಯಾರಿಗೆ ಮದುವೆ ಆಗಿಲ್ಲ, ಯಾರಿಗೆ ಮಕ್ಕಳಾಗಿಲ್ಲ ಕೇಳ್ಕೊಳ್ಳಿ. ಆಳ ಒಂದು ಫೋಟೋ ಇಡಿ, ಒಳ್ಳೆ ಮಗ ಬರ್ಲಿ, ಒಳ್ಳೆ ಹಳೆ ಸಿಕ್ಲಿ, ಒಳ್ಳೆ ಸೊಸೆ ಸಿಕ್ಲಿ, ಒಳ್ಳೆ ಮಕ್ಕಳಾಗಲಿ, ಆರೋಗ್ಯ ಅಂತ ಕೇಳ್ಕೊಳ್ಳಿ. ತಾಯಿನ ಬೇಡ್ಕೊಳ್ಳಿ ಆಯ್ತಾ? ಬೆಳಿಗ್ಗೆ ಬರೀರಿ ಬುಕ್ಕಲ್ಲಿ ದುರ್ಗಾಸ್ಥಳ ಅಂತ. ಮಕ್ಕಳು ಓದ್ತಿಲ್ಲ ಅನ್ಬೇಡಿ, ಓದಿಸಿ ಸೀರಿಯಲ್ ಆಫ್ ಮಾಡಿ, ಸೀರಿಯಲ್ ಆಫ್ ಮಾಡಿ ಓದಿಸಿ. ನಮ್ಮಮ್ಮ 6 ದಿನ ಹಾಕಲ್ಲ, ಇಲ್ಲ ಈಗಿರಲ್ಲೇ. ನಾವು ಬೆಳೆದೇ ನಿಮ್ಮಂಗಲ್ಲ, ನಾವು ಕರೆಂಟೇ ನೋಡಿರ್ಲಿಲ್ಲ. ಅದಾಗುತ್ತಾ? ಪ್ರಸಾದ ಕೊಡ್ತೀನಂತೆ. ಯಾವ ಮಕ್ಕಳು ಗಲಾಟೆ ಮಾಡ್ತಾ ಇಲ್ಲೇ ಬಿಟ್ಟೋಗಿ ಹಾಕಿದ್ವಿ ನಾವು. ಪ್ರಸಾದ ಕೊಡ್ತೀನಿ, ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ಅನ್ನ ಮಾತ್ರ ವೇಸ್ಟ್ ಮಾಡಬೇಡಿ. ಇನ್ನೊಮ್ಮೆ ಹೇಳ್ತೀನಿ, ಯಾರು ದುರ್ಗಾಸ್ಥಳ ಅಂತ ಬಂದು ಮನೆ ಬಾಗಿಲು ಬಂದ್ರೆ 1 ರೂಪಾಯಿ ದುಡ್ಡು ಕೊಡ್ಕೊಡುದು ಆಯ್ತಾ? ನೀವು ದುರ್ಗಾಸ್ಥಳ ಮಕ್ಕಳು ಆಯ್ತಾ? ಯಾರ ಮನೆ ಯಾರಾಗ ಅಂದ್ರೆ ಯಾರು ನಿಮ್ಗೆ ಮೋಸ ಮಾಡಿದ್ರೆ, ಮೋಸ ನಿಮ್ಗೆ ಮಾಡಕ್ ಪ್ರಯತ್ನ ಪಟ್ಟರೆ ನಮಗೆ ತಿಳಿಸ್ಬೇಕು. ಅರ್ಥಾಗತ್ತಾ? ನಾವು ದುರ್ಗಾಸ್ಥಳ ಕಡೆಯಿಂದ ನಾವೊಂದು ಚೀಟಿನ ಹಾಕಿರಲ್ಲ, ನನ್ನ ತಂಗುಳಲ್ಲ, ನಾನೇ 1 ರೂಪಾಯಿ ದುಡ್ಡು ನಿಮಗೆ ಕೇಳಿರಲ್ಲ. ನೀವು ಕೊಡೋ ದುಡ್ಡು ನಮ್ಗೆ ಸಾಕು, ನೀವು ಕೊಡೋ ಫಿಟ್ನೆಸ್ ಸಾಕು, ನೀವು ಕಾಯ್ಕಡೆ ಬೇಕಾ ಫಿಟ್ನೆಸ್ ಸಾಕು ನನಗೆ ಅಲ್ವಾ? ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಮೋಸವಾರ ನಾವು ಜವಾಬ್ದಾರಲ್ಲ, ಮೋಸ ಮಾಡಲ್ಲ ನಾವು. ಯಾವುದೇ ಒಂದು ಸೋಲವು ನಾವು ಫ್ರೀ ಹೋಗಲ್ಲ. ನಾವೆಲ್ಲ ದುರ್ಗಾಸ್ಥಳ ಅಂತ ನಾವೀಗ ಕೆಲಸಗಾರರು ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಮತ್ತೆ ತಂಗಿಯರ ಯಾರು ನಿಮಗೆ ಅಕ್ಕಾರ ಯಾರು ಬಂದಿಲ್ಲ, ನೀವು ಬಾಗಣ ಕೊಡೋದಿಲ್ಲ, ನಂಗೆ ಅಪ್ಪ ಅಮ್ಮ ಇಲ್ಲ, ನನ್ನ ಅಪ್ಪ ಅಮ್ಮನ ನೋಡಿಲ್ಲ ಅಂತಕ್ಕಂಥ ಬರ್ಬೇಕು. ನಮ್ಗೆ ಯಾರು ಬರ್ಬಾ, ಯಾರಿಗೆ ಕೊಡಲ್ಲ ಅಂದ್ರೆ ಮನೆ ಮಗ ಮಲಗೇನೆ, ಗಂಡು ಮಲಗೇನೆ ಅವ್ರಿಗೆ ಕೊಡಲ್ಲ. ನೀವು ಅವ್ರಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ ಅರ್ಥ. ಕರೆಕ್ಟನಪ್ಪ? ಅವ್ರು ಅನಾಥರಲ್ಲ, ಅವರು ಅನಾಥರಲ್ಲ, ನೀವು ಸಂಸ್ಕಾರಿಕರಲ್ಲ ಅಂತ. ಸಂಸಾರ ನಿಮ್ಗೆ ಸಂಸ್ಕಾರ ಗೊತ್ತಿಲ್ಲ ನಿಮ್ಗೆ ಅಂತ. ಮಗ ಹೊಡಿತಾನೆ ಅಂದ್ರೆ ನೀವು ಹೆಂಗ್ ಬೆಳೆಸಿರ ಅಂತ ಅರ್ಥ. ಅದಾಗ ಯಾರಿಗೆ ನಿಜವಾಗ ಅಪ್ಪ ಅಮ್ಮ ಇಲ್ಲ ಅಂತ ಹೆಣ್ಮಕ್ಳು ಬಾಗಣ ಕೊಡ್ತೀವಿ. ಅರ್ಥಂಗಿಲ್ಲ, ನಂಗೆ ಅಂತಗಳಿಲ್ಲ ಅಂತ ಬಾಗಣ ಕೊಡ್ತೀವಿ. ಗಂಡ್ಮಕ್ಳು ನಿಮ್ಗೂ ಅಷ್ಟೇ, ಯಾರು ನಂಗನ ಯಾರಿಲ್ಲ, ಎಲ್ಲ ನಂಗೆ ಹಿಂದೆ ಮುಂದೆ ಇಲ್ಲ ಅಂತಕ್ಕಂಥ ನೀವು ಬಂದು ಸೇವೆ ಮಾಡ್ಬೋದು. ನಿಮ್ಗೆ ಕಲೆ ಸಹಾಯ ಮಾಡ್ತೀವಿ. ಗಂಡ್ಮಕ್ಳಿಗೆ ಆದ್ಯತೆ ಇದೆ, ಹೆಣ್ಮಕ್ಳು ಆದ್ಯತೆ ಇದೆ. ಮತ್ತೆ ಬಂದಾಗ ಈಗ ಸೀರೆ ಕೂಡ ಶುರುವಾಗಿ, ಎಲ್ಲ ಸೀರೆ ಕೊಡಿ ಮಾಡಿ. ಮನೆ ಗಂಡಿದ್ದಾನೆ, 2 ಮಕ್ಕಳಿದ್ದಾನೆ ಅಂತ ಅವ್ರು ಬಡವರಲ್ಲ. ನನ್ನ ಪ್ರಕಾರ ಆರೋಗ್ಯ ಇರೋಣ ನೆಡೋರು ಯಾರು ಬಡವರೇ ಅಲ್ಲಕ್ಕೆ ಇಲ್ಲ. ಯಾರಿಗೆ ನಿಜವಾಗ ಅಪ್ಪ ಅಮ್ಮ ಇಲ್ಲ, ಅಂಟಂಗಳಿಲ್ಲ ಅಂತಾರೆ ಬಾಗಣ ಕೊಡ್ತೀವಿ. ಯಾಕಂದ್ರೆ ಒಂದ್ ಸೀರೆ ತಗೋಕ್ ಅಷ್ಟ ಇತ್ತು, ಸ್ವಲ್ಪ ದುಡ್ಡು ಕಷ್ಟ ಇತ್ತು. ಎಷ್ಟೋ ನಿರ್ಗತಿಗಳು ಇರಕ್ ಮನೆಯಲ್ಲ, ನಾಳೆ ಒಂದೊಂದು ಊಟ ಕಷ್ಟ ಇದೆ, ಅವ್ರಿಗೆ ಸಹಾಯ ಮಾಡ್ತಾ ಹೋಗಿ ಅವ್ರು ಪುಣ್ಯ ಬರ್ತದೆ. ಅಲ್ಲ ಪ್ರಸಾದ ತಿಂತೀರಾ? ಯಾರ 2 ಸರಿ ಬನ್ನಿ, ಪರವಾಗಿಲ್ಲ. ಚಿಕ್ಕ ಮಕ್ಕಳಿದ್ರೆ ಹಿಂಗೆ ಯಾಕೆ ಕಷ್ಟಪಡ್ತೀವಿ ಬಾಯ್ತಾಗೆ? ಚಿಕ್ಕ ಮಕ್ಕಳು ಹುಷಾರು, ಮಕ್ಕಳು ಹುಷಾರು, ಅನ್ನ ಕೊಡ್ತಾರಲ್ಲ.